ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರವೆಯಲ್ಲಿ ಪೊಂಗಲ್ ಮಾಡೋದು ಹೇಗೆ ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಈ ಬೇಸಿಗೆಗಂತೂ ಪೊಂಗಲ್ ಅದ್ಭುತವಾಗಿರುತ್ತೆ. ರವೆಯಲ್ಲಿ ಉಪ್ಪಿಟ್ಟು ಕೇಳಿರ್ತೀರ, ಇದೇನು ಪೊಂಗಲ್ಲ ಯಾವ ರೀತಿ ಅಂತ ಬನ್ನಿ ಹೇಳ್ಕೊಡ್ತೀನಿ. ತುಂಬ ಈಸಿ ಮೆಥಡಲ್ಲಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತೀರಾ ಪ್ಲೀಸ್ ಚಾನಲ್ ನೋಡೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂದರೆ 1 ಲೋಟ ರವೆ, ಉಪ್ಪಿಟ್ಟು ರವೆ ಇರುತ್ತಲ್ಲ ಅದು. ನಂತರ ಅರ್ಧ ಲೋಟದಷ್ಟು ಹೆಸರು ಬೇಳೆಯನ್ನು ತಗೊಳ್ಳೋಣ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಡಿ. ಬಾಣಲಿಗೆ ರವೆನ ಹಾಕಿ, ನಂತರ ರವೆನ ಮೀಡಿಯಮಾಗಿ ಹುರಿದ್ರೆ ಸಾಕು. ತುಂಬ ಕೆಂಪು ಮಟ್ಟಕ್ಕೆ ಹುರಿಯೋದೇನು ಬೇಡ. ಸ್ವಲ್ಪ ರವೆ ಗಮ್ ಅನ್ನೋ ತನಕ ಹುರಿದ್ರೆ ಸಾಕು. ನೋಡಿ, ಈ ಅದಕ್ಕೆ ರವೆನ ಹುರಿದು ಒಂದು ಕಡೆ ಹಾಕೋಣ. ನಂತರ ಅದೇ ಬಾಣಲಿಗೆ ಹೆಸರು ಬೇಳೆಯನ್ನು ಕೂಡ ಫ್ರೈ ಮಾಡಿ ಅದಕ್ಕೆ ಮಾಡ್ಕೊಂಡ್ರೆ ಸಾಕು. ನಂತರ ಸ್ಟವ್ ಮೇಲೆ ಕುಕ್ಕರ್ ಇಡಿ. ಒಂದು 2-3 ಲೋಟದಷ್ಟು ನೀರು ಹಾಕಿ, ನಂತರ ಹುರಿದಿಟ್ಕೊಂಡಿರೋಂಥ ಹೆಸರು ಬೇಳೆನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಒಂದು 2-3 ವಿಷಲನ್ನು ಹಾಕ್ಸ್ಕೊಳ್ಳೋಣ. ಹೆಸರು ಬೇಳೆ ಬೇಯೋಷ್ಟು ವಿಷಲನ್ನು ಹಾಕ್ಸ್ಕೊಂಡ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ವಿಷಲ್ ಹಾಕ್ಸ್ಕೊಳ್ಳಿ. ನಂತರ ಅದಕ್ಕೆ ಮಸಾಲೆನ ಹಾಕೋಣ. ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಒಂದು ಏಲಕ್ಕಿ, ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ನಂತರ ಅದಕ್ಕೆ 2 ಲವಂಗನ ಹಾಕೋಣ. ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ, ಒಂದು 1/4 ಇಂಚಷ್ಟು ಚಕ್ಕೆ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೆಕ್ಸ್ಟ್ ಹಾಕಿದ್ದೀನಿ. ಸ್ವಲ್ಪ ಇಷ್ಟು ಗ್ರೈಂಡ್ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಬಿಡೋಣ. ಮತ್ತು ಇನ್ನೊಂದ್ಸಲ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನಂತರ ಕುಕ್ಕರು ವಿಷಲ್ ಹಾಕಿ ನೋಡಿ, ಈ ಥರ ಹೆಸರುಬೇಳೆ ಎಲ್ಲ ಬೆಂದಿದೆ. ಹೆಸರುಬೇಳೆ ಬೆಂದಿರೋದಕ್ಕೆ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರನ್ನು ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ, ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಬೇಸಿಗೆ ಕಾಲಕ್ಕೆ ಹೆಸರುಬೇಳೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹೆಸರುಬೇಳೆ ಬೆನಿಫಿಟ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅಕ್ಕಿಯಲ್ಲಿ ಪೊಂಗಲ್ ಮಾಡಿರ್ತೀರಿ, ರವೆ ಪೊಂಗಲ್ ಮಾಡ್ಕೊಳ್ತೀನಿ, ಡಿಫ್ರೆಂಟಾಗಿರುತ್ತೆ. ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ರವೆ ಪೊಂಗಲ್ ಅಂತ. ನಂತರ ಇದು ಚೆನ್ನಾಗಿ ನೀರು ಕುದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಕುದಿಸಿ. ನೀವು ಈ ಥರ ಮಸಾಲೆ ರುಬ್ಬಾಕೋದ್ರಿಂದ ನೀವು ಮದುವೆ ಮನೇಲಿ ತಿನ್ನುವಂಥ ಪೊಂಗಲ್ ಟೇಸ್ಟೇ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ, ಮಾಮೂಲಿ ಪೊಂಗಲ್ ಮಾಡಿರಿ, ಈ ಥರ ಮಸಾಲೆ ಹಾಕಿ ಪೊಂಗಲ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಕುದಿಸ್ಮೇಲೆ 1-2 ಕುದಿ ಕುದ್ಮೇಲೆ ರವೆನ ಹಾಕಿ, ರವೆ ಹಾಕ್ತಾ ಚೆನ್ನಾಗಿ ಕೈಯಾಡಿ. ನಾನು ಹೇಳಿದ್ಮೇಲೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕಿ. ನೋಡಿ, ಈ ಥರ ಇಷ್ಟು ತಿಕ್ನೆಸ್ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ನೋಡಿ, ಮುಕ್ಕಾಲು ಭಾಗ ಪೊಂಗಲ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಪೊಂಗಲ್ ರೆಡಿ. ಅದ್ರ ಜೊತೆ ಚಟ್ನಿ ಆದರೂ ಸರಿ, ಹುಣಸೆ ಹುಳಿ ಆದರೂ ಸರಿ, ಯಾವ್ದು ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ನಂತರ ಅದನ್ನು ಒಂದು ಸೈಡ್ಗೆ ಇಡಿ. ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ತುಪ್ಪನೂ ಹಾಕೋಬೋದು. ನಮ್ಮ ಮನೆಯವ್ರಿಗೂ ಸ್ವಲ್ಪ ತುಪ್ಪ ಇಷ್ಟ ಇಲ್ಲ ಅಂತೇಳಿ ನಾನು ತುಪ್ಪ ಹಾಕ್ತಿಲ್ಲ, ಬರೀ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಇಂಗು, ಬೆಳ್ಳುಳ್ಳಿ ಕೂಡ ಹಾಕೋಬೋದು. ನಾನು ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ದೀನಿ. ನಮ್ಮನೆ ಬೆಳ್ಳುಳ್ಳಿ ಯಾರು ತಿನ್ನಲ್ಲ ಅಂತೇಳಿ ಸಾಸಿವೆ ಸಿಡಿದ ನಂತರ ಒಗ್ಗರಣೆಗೆ ಸ್ವಲ್ಪ ಗೋಡಂಬಿನ ಹಾಕ್ತಾಯಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಮೆಣಸು, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ರುಚಿಯಾದ ಪೊಂಗಲ್ ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಹೇಳಿದ್ನಲ್ಲ, ಇದ್ರ ಜೊತೆಗೆ ಚಟ್ನಿ ಕಾಂಬಿನೇಷನ್ ಮಾಡ್ಕೋಬೋದು, ಹುಣಸೆ ಹುಳಿ ಕಾಂಬಿನೇಷನ್ ಯಾವ್ದು ಬೇಕಾದರೂ ಮಾಡ್ಕೋಬೋದು. ನಾನು ಇವತ್ತು ಚಟ್ನಿ ಮಾಡಿದ್ದೀನಿ. ಈ ಬೇಸಿಗೆಗಂತ ಹೇಳಿ ಮಾಡಿಸಿದಂಥ ಪೊಂಗಲ್ ರೆಡಿ ಆಯಿತು. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿ ಮಿಕ್ಸ್ ಮಾಡಿಬಿಟ್ರೆ 10 ನಿಮಿಷ 15 ನಿಮಿಷದಲ್ಲಿ ಪೊಂಗಲ್ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.